ಇವತ್ತು ನಿಮಗೆ ಮೊಟ್ಟೆ ಕೋಳಿ ಸಾರು ಮಾಡ್ಕೊಡ್ತೀನಿ ನೋಡಿ. ಇದು ಮೊಟ್ಟೆ ಕೋಳಿ, ಮೊಟ್ಟೆ ಇದೆ, ಮೊಟ್ಟೆ ಸರ ಇದೆ. ಮಾಮೂಲಿ ಮನೇಲೆಲ್ಲ ಏನು ಮಾಡ್ತಾರೆ, ಮಸಾಲೆ ಹಾಕ್ಬಿಟ್ಟು ಕುಕ್ಕರ್ಗೆ ಹಾಕ್ಬಿಡ್ತಾರೆ, ಆವಾಗ ಅದು ಚಿಕನ್ ಬೇಯಲ್ಲ. ಮೊಟ್ಟೆ ಕೋಳಿಲಿ ಈ ಮೊಟ್ಟೆಗಳು ಇರುತ್ತಲ್ಲ, ಸಣ್ಣ ಸಣ್ಣ ಮೊಟ್ಟೆಗಳು, ಅದೇ ತುಂಬ ರುಚಿ. ಎಲ್ಲ ರೆಡಿಯಾಗಿದೆ ಸಾಂಬಾರು. ಮೊಟ್ಟೆ ಕೋಳಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಸರ್ ನಮಸ್ತೆ ಸರ್, ನನ್ನ ಹೆಸರು ಸಂತೋಷ್ ಅಂತ, ಮೈಸೂರು ರುಚಿ ಮೆಸ್ಸಿಂದ. ಇಲ್ಲೇ ಶಿವರಾಂಪೇಟೆ ಇರೋದು. ನಾನು 14 ವರ್ಷದಿಂದ ಈ ಹೋಟ್ಲ್ ನಡೆಸ್ಕೊಡ್ತಾ ಇದ್ದೀನಿ. ಯಾಕಂದರೆ ರುಚಿಯಾಗಿ ಊಟ ಸಿಗಬೇಕು ಅನ್ನೋದೇ ಪ್ರತಿಯೊಬ್ಬರ ಆಸೆ. ಅದಕ್ಕೋಸ್ಕರ ರುಚಿಯಾಗಿ ಸಿಗಬೇಕು ಅಂತ ರುಚಿ ಮೆಸ್ ಅಂತ ಇದ್ದೀನಿ ಸರ್. ನಾನು ನಮ್ಮ ಹೋಟ್ಲಿಂದ ನಿಮಗೆ ನಾಟಿ ಕೋಳಿ ಸಾರು ಮಾಡಿ ತೋರಿಸ್ಕೊಟ್ಟಿದ್ದೀನಿ. ಇವತ್ತು ನಿಮಗೆ ಮೊಟ್ಟೆ ಕೋಳಿ ಸಾರು ಮಾಡ್ಕೊಡ್ತೀನಿ ನೋಡಿ. ಇದು ಮೊಟ್ಟೆ ಕೋಳಿ, ಮೊಟ್ಟೆ ಇದೆ, ಮೊಟ್ಟೆ ಸರ ಇದೆ, ಇಲ್ಲಿ ಕೋಳಿ ಮೊಟ್ಟೆನೂ ಇದೆ. ಇವತ್ತು ನಿಮ್ಗೆ ಮಾಡಿ ತೋರಿಸ್ಕೊಡ್ತೀನಿ. ಇದು ಸೇಮ್ ನಿಮ್ಗೆ ನಾಟಿ ಕೋಳಿ ಥರನೇ ಬರುತ್ತೆ. ಇದು ಇವಾಗ ಕಡಲೆಕಾಯಿನ ನಾವು ಬಡವರ ಮನೆ ಬಾದಾಮಿ ಅಂತೀವಲ್ಲ, ಅದೇ ಥರ ಇದು ಬಡವ್ರ ಮನೆ ನಾಟಿ ಕೋಳಿ. ಇದು ಒಂದು ಕೋಳಿ ಮಾರ್ಬಿಟ್ಟು 4 ಕೋಳಿ ತಂದ್ಬಿಟ್ಟು ತಿನ್ಬೋದು. ಅಷ್ಟೇ ಫ್ಲೇವರ್ ಇರುತ್ತೆ, ಅಷ್ಟೇ ರುಚಿಯಾಗಿರುತ್ತೆ. ಇದು ತುಂಬ ಹಾರ್ಡ್ ಇರುತ್ತೆ, ನಾಟಿ ಕೋಳಿ ಥರ ಸ್ಮೂತ್ ಇರಲ್ಲ, ತುಂಬ ಹಾರ್ಡ್ ಇರುತ್ತೆ. ಯಾಕಂದರೆ ಇದು ಮೊಟ್ಟೆಗೋಸ್ಕರ ಸಾಕೋದು ಈ ಕೋಳಿನ. ಇದು ತುಂಬ ವಯಸ್ಸಾಗಿರುತ್ತಲ್ಲ, ಅದಕ್ಕೆ ಹಾರ್ಡ್ ಇರುತ್ತೆ. ತುಂಬ ಜನಕ್ಕೆ ಮಾಡೋಕ್ಕೆ ಬರಲ್ಲ, ಯಾಕಂದರೆ ಮಾಡೋಕ್ಕೆ ಬರಲ್ಲ ಅಂದ್ಬಿಟ್ಟು ಅವ್ರ ಮನೇಲಿ ಮಾಡೋಕ್ಕೆ ಹೋಗಲ್ಲ. ಇದನ್ನು ಮಾಡಿ ತೋರಿಸ್ತೀನಿ ನಿಮಗೆ ಹೇಗೆ ಮಾಡಬೇಕು ಅಂತ. ಇದ್ರ ಪ್ರೊಸೀಜರ್ ಇದೆ. ಆ ರೀತಿ ಮಾಡಿದಾಗ ನಿಮಗೆ ಅಷ್ಟೊಂದು ಜಾಸ್ತಿ ಅನಿಸಲ್ಲ. ಇದನ್ನು ಒಂದು ಅರ್ಧ ಗಂಟೆಲಿ ಮಾಡ್ಬೋದು. ಏನಪ್ಪ ಅಂದರೆ ನೀವು ನಾನು ತೋರಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ. ನಾನು ಇವಾಗ 2 ಕೋಳಿ ತಗೊಂಡಿದ್ದೆ, ಇವಾಗ ಕಟ್ ಮಾಡಿದ್ದೀನಿ ನೋಡಿ. 2 ಕೋಳಿ ಬಂದಿದೆ, ಇದ್ರಲ್ಲಿ ಮೊಟ್ಟೆ 2 ಸರ ಇದೆ, ಒಂದು ಮೊಟ್ಟೆನೂ ಬಂತು. ಈಗ ಇದನ್ನು ಫಸ್ಟು ಕುಕ್ಕರ್ಲ್ಲಿ ಹಾಕಿ ಬೇಯಿಸ್ಬಿಡ್ದ, ಆವಾಗ ನಿಮಗೆ ಸಾಂಬಾರು ಮಾಡೋಕ್ಕೆ ಈಸಿ ಆಗುತ್ತೆ. ಇಲ್ಲಾಂದರೆ ಬೇಯಲ್ಲ. ಫಸ್ಟೇ ಬೇಯಿಸ್ಕೊಡೋದ, ಮಸಾಲೆ ಹಾಕೋಕ್ಕೆ ಮುಂಚೆ ಕುಕ್ಕರಲ್ಲಿ ಬೇಯಿಸ್ಕೊಡೋದ. ಸ್ನೇಹಿತರೆ, ಇವಾಗ ನಾನು ಇದನ್ನು ವಾಶ್ ಬರ್ತಾಯಿದ್ದೀನಿ. ಈ ಮೊಟ್ಟೆನೆಲ್ಲ ಹಾಕೋದು ಬೇಡ, ಕಲಸೋಗ್ಬಿಡುತ್ತೆ ಕುಕ್ಕರ್ಗೆ. ಇದು ಲಾಸ್ಟಲ್ಲಿ ಸಾಂಬಾರು ಹಾಕ್ತಿಲ್ಲ ಅವಾಗ ಹಾಕೋದ. ಸ್ನೇಹಿತರೆ, ಇವಾಗ ವಾಶ್ ಬಂದಿದ್ದೀನಿ, ಮೊಟ್ಟೆನ ಬೇರೆ ಇಟ್ಟಿದ್ದೀನಿ, ಅದು ಲಾಸ್ಟಲ್ಲಿ ಹಾಕೋದ. ಇದಕ್ಕೆ ಫಸ್ಟು ನೀರು ಆ್ಯಡ್ ಮಾಡ್ಬಿಟ್ಟು ಮತ್ತು ಇದಕ್ಕೆ ಸ್ವಲ್ಪ ಅರಶಿನ ಹಾಕದ, ಹಾಗೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಲಾಸ್ಟಲ್ಲಿ ಅಡುಗೆ ಹಾಕ್ಬೇಕಾದ್ರೂ ಹಾಕದ. ಇವಾಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಈ ಕೋಳಿ ಬಂದು ತುಂಬ ರಫ್ ಇರುತ್ತೆ, ಆದ್ದರಿಂದ ಇದನ್ನು ಫಸ್ಟೇ ನಾವು 8 ರಿಂದ 10 ವಿಷಲ್ ಹೊಡ್ಸ್ಕೊಡೋದ. ಇಲ್ಲಾಂದರೆ ನೀವು ಬರೀ 4 ವಿಷಲ್ ಹೊಡ್ಸಿ ತಿರ್ಗಾ ಹೊಡ್ಸ್ಬೇಕಾಗುತ್ತೆ. ಆದ್ದರಿಂದ ಇದಕ್ಕೆ ಫಸ್ಟೇ ನಾವು 8 ರಿಂದ 10 ವಿಷಲ್ ಹೊಡ್ಸ್ಕೊಡೋದ. ಆಮೇಲೆ ತಿರ್ಗಾ ಸಾಂಬಾರು ಜೊತೆ ಬೇಯುತ್ತಲ್ಲ, ಅವು ಕರೆಕ್ಟಾಗಿರುತ್ತೆ. ಸ್ನೇಹಿತರೆ, ಈಗ 8 ವಿಷಲ್ ಆಗಿದೆ. ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋದ. ನಮ್ಮ ಹೋಟ್ಲಲ್ಲಿ ನಾವು ಸನ್ಪ್ಯೂರ್ ಆಯಿಲ್ನೇ ಯೂಸ್ ಮಾಡೋದು. ಇದು ತುಂಬ ರಿಫೈನ್ಡ್ ಆಯಿಲು, ತುಂಬ ತಿನ್ನಾಗಿರುತ್ತೆ, ಯಾವುದೇ ಆ್ಯಡೆಡ್ ಕೆಮಿಕಲ್ ಇರಲ್ಲ. ನಮ್ಮ ಹೋಟ್ಲಲ್ಲಿ ಇದನ್ನೇ ಯೂಸ್ ಮಾಡೋದು. ಸ್ವಲ್ಪ ಎಣ್ಣೆ ಹಾಕೊಳ್ಳೋದು, ಜಾಸ್ತಿ ಬೇಡ. ಈಗ ಚಕ್ಕೆ ಲವಂಗ ಏಲಕ್ಕಿ ಹಾಕ್ತಾಯಿದ್ದೀನಿ. ಈಗ ನಾನು 2 ದೊಡ್ಡ ಚಕ್ಕೆನ ಪೀಸ್ ಮಾಡಿ ಹಾಕಿದ್ದೀನಿ, ಒಂದು 5-6 ಏಲಕ್ಕಿ ಹಾಕಿದ್ದೀನಿ, ಒಂದು 15 ಪೀಸ್ ಲವಂಗ ಹಾಕಿದ್ದೀನಿ. ಸಣ್ಣ ಫ್ಲೇಮಲ್ಲಿ ಮಾಡಬೇಕು, ಜಾಸ್ತಿ ಫ್ಲೇಮ್ ಮಾಡಿದ್ರೆ ಇದು ಚೆನ್ನಾಗಿರಲ್ಲ. ಸಣ್ಣ ಈರುಳ್ಳಿ ಹಾಕೋದ, ಸಾಂಬಾರು ಈರುಳ್ಳಿ ಅರ್ಧ kg ಈರುಳ್ಳಿ ಹಾಕ್ತಾಯಿದ್ದೀನಿ. ದೊಡ್ಡ ಈರುಳ್ಳಿ ಹಾಕ್ಬೋದು. ಇದು ಸಣ್ಣ ಈರುಳ್ಳಿ ಹಾಕ್ತಾಗ ಇದು ಚೂರು ಫ್ಲೇವರ್ ಚೆನ್ನಾಗಿರುತ್ತೆ, ಸಾಂಬಾರು ಮಾಡಿದ್ರೆ ಚೆನ್ನಾಗಿರುತ್ತೆ, ಗಮ್ ಅಂತ ಇರುತ್ತೆ. ಅದಕ್ಕೋಸ್ಕರ ಹಾಕ್ತಾ ಇರೋದು. ನಾವು ಇವಾಗ ಮೊಟ್ಟೆ ಕೋಳಿ ಮಾಡ್ತಾಯಿದ್ದೀವಲ್ಲ, ಅದು 1 kgಗೆ ಬಂದು ಲೈವ್ ಕೋಳಿ ಬಂದು 120 ರೂಪಾಯಿ. ನಾಟಿ ಕೋಳಿ ನೀವು ಹೋಗ್ತೀನಿ ಅಂದರೆ 600 ರೂಪಾಯಿ kg. ಇದು ನೀವು 600 ರೂಪಾಯಿಗೆ 4 kg ಬರುತ್ತೆ ಮೊಟ್ಟೆ ಕೋಳಿ. ಅದಕ್ಕೋಸ್ಕರ ನಾನು ಹೇಳಿದ್ದು ಬಡವರು ಬಾದಾಮಿ ಅಂತ. ಯಾಕಂದರೆ ಒಂದು ಕೋಳಿ 1 kg ತರಬೋದು, 4 kg ತಂದು ತಿನ್ಬೋದು, ಸೇಮ್ ಅದೇ ಟೇಸ್ಟಲ್ಲಿ ಬರುತ್ತೆ. ಆದರೆ ನಾಟಿ ಕೋಳಿನೇ, ಮೊಟ್ಟೆ ಕೋಳಿನೇ. ಇದೇನಪ್ಪ ಅಂದರೆ ನಮ್ಮಂಥ ಮಿಡಲ್ ಕ್ಲಾಸ್ ಅವ್ರಿಗೆಲ್ಲ ರೆಗ್ಯುಲರಾಗಿ ಯೂಸ್ ಮಾಡೋದು. ವಾರದಲ್ಲಿ ಒಂದ್ಸಲ ಯೂಸ್ ಮಾಡೋಕ್ಕೆ ಆರಾಮಾಗಿ ಯೂಸ್ ಮಾಡ್ಬೋದು. ಇಲ್ಲ ನಾಟಿ ಕೋಳಿ ತಿಂತೀನಿ ಅಂದರೆ 2 ತಿಂಗಳು 3 ತಿಂಗಳು ಕಾಯಬೇಕಾಗುತ್ತೆ. ಇದಾದರೆ ವಾರಕ್ಕೊಂದ್ಸಲಿ ತಂದು 150 ರೂಪಾಯಿ ತಂದರೆ 1.5 kg ಕೋಳಿ ಬರುತ್ತೆ. ಆರಾಮಾಗಿ ತಿಂದು ಮನೆಯವ್ರು ಮಾಡ್ಕೊಂಡು ತಿನ್ಬೋದು. ಈಗ ಫ್ರೈ ಆಗಿದೆ, ಇದಕ್ಕೆ ಒಂಚೂರು ಅರ್ಶಿನ ಹಾಕ್ತಾಯಿದ್ದೀನಿ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಅರ್ಧ ಸೌಟು ಹಾಕ್ತಾಯಿದ್ದೀನಿ, 1/4 ಸೌಟು ಶುಂಠಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಸ್ನೇಹಿತರೆ, ಈಗೆಲ್ಲ ಹುರಿದಿದ್ದೀನಿ. ಇದಕ್ಕೇ ಖಾರದ ಪುಡಿ ಹಾಕೋಬಿಡೋದ. ಇದಕ್ಕೆ 2 ಸ್ಪೂನ್ ಖಾರದ ಪುಡಿ ಹಾಕ್ತೀನಿ. ಇದರಲ್ಲಿ ಸ್ವಲ್ಪ ಖಾರ ಮುಂದೆ ಇರಬೇಕು, ಯಾಕಂದರೆ ಈ ಕೋಳಿ ಸ್ವಲ್ಪ ಸ್ಮೆಲ್ ಬರುತ್ತೆ ಅಂತ ಇದು ಮಾಡ್ತಾರಲ್ಲ, ಅದಕ್ಕೋಸ್ಕರ ಸ್ವಲ್ಪ ಖಾರ ಜಾಸ್ತಿ ಮುಂದೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ. 3 ಸ್ಪೂನ್ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ, ಜೊತೆಗೆ 3 ಸ್ಪೂನು ಬ್ಯಾಡಗಿ ಮೆಣಸಿಕಾಯಿ ಪುಡಿ ಹಾಕ್ತಾಯಿದ್ದೀನಿ. ತುಂಬ ಖಾರ ಕಡಿಮೆ ಇರುತ್ತೆ, ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೆ 2 ಟೊಮೊಟೊ ಹಾಕ್ತಾಯಿದ್ದೀನಿ. ಇವಾಗ ರೋಸ್ಟ್ ಆಗಿದೆ ನೋಡಿ, ಲೈಟಾಗಿ ಹೊಗೆ ಬರ್ತಾಯಿದೆ, ಜಾಸ್ತಿ ಬರಬಾರ್ದು. ಹೊಗೆ ಬಂದ್ಬಿಟ್ರೆ ಸೀದೋಗ್ಬಿಡುತ್ತೆ, ಲೈಟಾಗಿ ಹೊಗೆ ಬರ್ತಾಯಿದೆ. ಈಗ ಆಫ್ ಮಾಡೋದ. ಸ್ನೇಹಿತರೆ, ಇವಾಗ ಇದನ್ನು ರುಬ್ಕೊಬರೋದ. ಬನ್ನಿ, ಚಿಕನ್ ಆಗಿದೆ ನೋಡೋದ, ಬೆಂದಿದೆ ಏನು ಅಂತ ನೋಡಿ, ಬೆಂದೋಗಿದೆ ಕೋಳಿ. ಇವಾಗ ನೆಕ್ಸ್ಟ್ ಇದನ್ನು ಸಾಂಬಾರು ಮಾಡೋದ. ಸ್ನೇಹಿತರೆ, ಇವಾಗ ನಾನು ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಒಗ್ಗರಣೆಗೆ ಒಂದು 100 ಗ್ರಾಮ್ ಎಣ್ಣೆ ಹಾಕೊಂಡಿದ್ದೀನಿ. ಇವಾಗ ನಾವು ಮಸಾಲೆ ಮಾಡಿದ್ವಲ್ಲ, ಇದನ್ನು ರುಬ್ಕೊಬಂದಿದ್ದೀನಿ ನೀಟಾಗಿ. ಸ್ನೇಹಿತರೆ, ನಾನು ಇದು 2 ಕೋಳಿಗೆ ಆಗೋಷ್ಟು ಮಸಾಲೆ ಮಾಡಿ ತೋರಿಸಿದ್ದೀನಿ ನಿಮಗೆ. ನೀವು 1 ಕೋಳಿ ಬೇಕಾದಾಗ ನೀವು ಇದರಲ್ಲಿ ಅರ್ಧ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಇಷ್ಟು ಹಾಕ್ಬಿಟ್ರೆ ಜಾಸ್ತಿ ಆಗಿಬಿಡುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿ. ಈಗ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿಬಿಡುತ್ತೆ, ಸ್ವಲ್ಪ ಮಸಾಲೆ ಬೇಯಲಿ ಚೆನ್ನಾಗಿ, ಯಾಕಂದರೆ ಚಿಕನ್ ಬೆಂದೋಗಿದ್ದಿಲ್ಲ, ಮಸಾಲೆ ಬೇಯ್ದುಬಿಡಲಿ. ಈಗ ಮಸಾಲೆ ಬೆಂದಿದೆ, ಇವಾಗ ಇದಕ್ಕೆ ಚಿಕನ್ ಆ್ಯಡ್ ಮಾಡೋದ. ಇವಾಗ ಚಿಕನ್ ಆ್ಯಡ್ ಆದಮೇಲೆ ಚೆನ್ನಾಗಿ ಬೆಂದಾದ್ಮೇಲೆ ಕಾಯಿ ಆ್ಯಡ್ ಮಾಡಬೇಕು. ಈಗ 10 ವಿಷಲ್ ಕೊಟ್ಟಿದೆ, 10 ವಿಷಲ್ಗೆ ಬೆಂದೋಗಿದೆ. ಮಸಾಲೆ ಹಾಕಿ ಬೇಯಿಸಿದ್ರೆ ಬೇಯೋದು ಲೇಟ್ ಆಗುತ್ತೆ. ಬರೀ ನೀವು ಚಿಕನ್ನೇ ಬೇಯಿಸ್ಕೊಂಡಾಗ ಜಲ್ದಿ ಬೇಯುತ್ತೆ ಇದು.
ಇವಾಗ ಮಾಮೂಲಿ ಮನೇಲೆಲ್ಲ ಏನು ಮಾಡ್ತಾರೆ, ಮಸಾಲೆ ಹಾಕ್ಬಿಟ್ಟು ಕುಕ್ಕರ್ಗೆ ಹಾಕ್ಬಿಡ್ತಾರೆ. ಆವಾಗ ಅದು ಚಿಕನ್ ಬೇಯಲ್ಲ. ನೀವು ಬರೀ ನೀರು ಹಾಕ್ಬಿಟ್ಟು ಒಂಚೂರು ಅರ್ಶಿನ ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪಾಗಿ ಬೇಯಿಸಿದಾಗ ಜಲ್ದಿ ಬೆಂದೋಗುತ್ತೆ. ನೋಡಿ ಇವಾಗ ನಾನು 8ರಿಂದ 10 ವಿಷಲ್ ಹಾಕ್ತೆ, ಕೋಳಿ ಬೆಂದೋಗಿದೆ. ಇವಾಗ ಮಸಾಲೆಯಲ್ಲಿ ಬೆಂದಾದ್ಮೇಲೆ ಅದು ಕರೆಕ್ಟಾಗಿರುತ್ತೆ. ಸ್ನೇಹಿತರೆ, ಇವಾಗ ಚಿಕನ್ ಬೇಯ್ತಾ ಇದೆ. ನಾನು ಇವಾಗ ಅರ್ಧ ಹೋಳು ತೆಂಗಿನಕಾಯಿ ತಗೊಂಡಿದ್ದೀನಿ, ಒಂದಿಡಿ ಕಡಲೆ ಹಾಕಿದ್ದೀನಿ. ಇದನ್ನು ರುಬ್ಕೊಬಂದು ಮಸಾಲೆ ಬಂದಿದೆಯಲ್ಲ ಇವಾಗ ಹಾಕೋದ ಬನ್ನಿ. ಸ್ನೇಹಿತರೆ, ಇವಾಗ ತೆಂಗಿನಕಾಯಿ ರುಬ್ಬಿದ್ದೀನಿ. ಇವಾಗ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಎಷ್ಟು ತಿಕ್ನೆಸ್ ಬೇಕು, ಎಷ್ಟು ಸಾಂಬಾರು ಬೇಕು ಅದ್ರ ಮೇಲೆ ಆ್ಯಡ್ ಮಾಡಿ. ಇವಾಗ ನಾನು ನೋಡ್ತಾ ಇದ್ದೀನಿ ಎಷ್ಟು ಬೇಕು ಅಂತ ಆ್ಯಡ್ ಮಾಡ್ತೀನಿ. ಯಾಕಂದರೆ ನಾವು ಟೊಮೊಟೊ ಎಲ್ಲ ಅದರಲ್ಲಿ ರುಬ್ಬಾಕಿದ್ದೀವಲ್ಲ, ಅದೇ ಗಟ್ಟಿ ಇರುತ್ತೆ. ಇವಾಗ ಇದನ್ನು ಇವನು ಕೋಳಿ ಸಾರನ್ನ ರಾಗಿ ಮುದ್ದೆಗೆ, ಅನ್ನಕ್ಕೆ, ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಎಸ್ಪೆಷಲಿ ರಾಗಿ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ನಾಟಿ ಕೋಳಿ ಥರನೇ ಇರುತ್ತೆ ಇದು ಸಾಂಬಾರು. ಇದರಲ್ಲಿ ನಿಮಗೆ ಮಧ್ಯದಲ್ಲಿ ಏನೂ ಸಿಗೋಲ್ಲ ಇನ್ ಬಿಟ್ವೀನು. ಯಾಕಂದರೆ ಎಲ್ಲ ನಾವು ಫುಲ್ ಗ್ರೈಂಡ್ ಮಾಡಿ ಹಾಕಿರೋದ್ರಿಂದ ಈರುಳ್ಳಿ ಸಿಗೋಲ್ಲ, ಮಧ್ಯದಲ್ಲಿ ಟೊಮೊಟೊ ಸಿಗೋಲ್ಲ, ಎಲ್ಲ ಪೇಸ್ಟ್ ಮಾಡಿ ಹಾಕ್ಬಿಟ್ಟಿದ್ದೀವಿ. ಕೊನೆಯದಾಗಿ ಇದಕ್ಕೆ ಸಾಂಬಾರಲ್ಲಿ ಆಗಿದೆ. ಇದಕ್ಕೆ ಮೊಟ್ಟೆ ಚೀಲ ಹಾಕ್ತಾಯಿದ್ದೀನಿ. ಮೊಟ್ಟೆಗಳು ಹಾಕ್ತಾಯಿದ್ದೀನಿ ನೋಡಿ, ಮೊಟ್ಟೆಗಳಿದೆ, ಸಣ್ಣ ಸಣ್ಣ ಮೊಟ್ಟೆಗಳು ಎಲ್ಲ ಹಾಕ್ತಾಯಿದ್ದೀನಿ. ಗುಂಡ್ಕಾಯಿ ಲಿವರೆಲ್ಲ ಹಾಕ್ತಾಯಿದ್ದೀನಿ. ಈಗ ಕೊನೆಯದಾಗಿ ಇದಕ್ಕೆ ಉಪ್ಪು ಆ್ಯಡ್ ಮಾಡಿಲ್ಲ, ಇವಾಗ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಸಾಕು, ಫಸ್ಟ್ ಬೇಯಬೇಕಾದ್ರೆ ಒಂದು ಸ್ವಲ್ಪ ಹಾಕಿದೆ, ಇವಾಗ ಒಂದು ಸ್ವಲ್ಪ ಹಾಕಲದ, ಆಮೇಲೆ ರುಚಿ ನೋಡ್ಕೊಂಡು ಹಾಕಲದ. ಫೈನಲ್ ಟಚ್ ಅಂತ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ, ಒಂದು ಇಡೀ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಮೊಟ್ಟೆ ಕೋಳಿಲಿ ಈ ಮೊಟ್ಟೆಗಳು ಇರುತ್ತಲ್ಲ, ಸಣ್ಣ ಸಣ್ಣ ಮೊಟ್ಟೆಗಳು, ಅದೇ ತುಂಬ ರುಚಿ. ಈ ಮಕ್ಕಳುಗಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು. ಇದರಲ್ಲಿ ಈ ಮೊಟ್ಟೆ ಕೋಳಿ ನಿಮಗೆ ಈಕ್ವಲ್ ಟು ನಾಟಿ ಕೋಳಿ ಥರನೇ ಬರುತ್ತೆ ನೋಡಿ. ಈಗ ಸಣ್ಣ ಸಣ್ಣ ಮೊಟ್ಟೆಗಳು ಇರುತ್ತಲ್ಲ, ರುಚಿ ಎಲ್ಲ ನಿಮ್ಗೆ ಸೇಮ್ ನಾಟಿ ಕೋಳಿ ಥರನೇ ಬರುತ್ತೆ. ಬಟ್ ತಿಂದು ಅಭ್ಯಾಸ ಇರಬೇಕಷ್ಟೇ. ಅಂದರೆ ನಿಮ್ಗೆ ಅದಕ್ಕೆ ಬಲ್ತೋಗಿದೆ ಬೇಯಲ್ಲ ಅಂತ ಇರುತ್ತಲ್ಲ, ನಾನು ಹೇಳ್ಕೊಟ್ಟಂಗೆ ಬೇಯಿಸಿ ಅವಾಗ ಈಸಿಯಾಗಿ ಬೇಯುತ್ತೆ. ಇವಾಗ ನೋಡಿ ಸ್ನೇಹಿತರೆ, ಎಲ್ಲ ಆಯಿಲ್ ಎಲ್ಲ ಮೇಲ್ಗಡೆ ಬಂದಿದೆ, ನೊರೆಲ್ಲ ಹೋಗಿದೆ, ಕಾಯೆಲ್ಲ ಚೆನ್ನಾಗಿ ಬಂದಿದೆ. ಕೋಳಿ ಮೊದಲೇ ಬಂದಿತ್ತು, ಮಸಾಲೆನೂ ಚೆನ್ನಾಗಿ ಬೇಯಿಸಿದ್ವಿ. ಇವಾಗ ನೋಡಿ ಎಲ್ಲ ರೆಡಿಯಾಗಿದೆ ಸಾಂಬಾರು. ಬನ್ನಿ ಸ್ನೇಹಿತರೆ, ಇವಾಗ ನಾವು ಸರ್ವ್ ಮಾಡೋದ. ಮೊಟ್ಟೆ ಕೋಳಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಬನ್ನಿ ಸ್ನೇಹಿತರೆ, ಇವಾಗ ಟೇಸ್ಟ್ ಮಾಡಿ ನೋಡ್ದೆ. ಸ್ನೇಹಿತರೆ, ಇವಾಗ ಮೊಟ್ಟೆ ಕೋಳಿ ಸಾಂಬಾರು ಬಂದಿದೆ, ಇವಾಗ ಟೇಸ್ಟ್ ಮಾಡೋದ ಬನ್ನಿ. ನೋಡಿ ಫುಲ್ ಬೆಂದೋಗಿದೆ. ನೀವು ಬಾಯ್ಲರ್ ಕೋಳಿ ಬಂದು ನಿಮಗೆ ಅದು 45 ದಿನದ ಕೋಳಿ ಇರುತ್ತೆ. ಇದೆಲ್ಲ 1 ವರ್ಷದ ಕೋಳಿ ಇರುತ್ತೆ. ತುಂಬ ಬಲ್ತಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸಾಂಬಾರು ತುಂಬ ಟೇಸ್ಟಾಗಿ ಬರುತ್ತೆ. ತಾವುಗಳು ಇದನ್ನು ಮನೇಲಿ ಟ್ರೈ ಮಾಡಿ ನೋಡಿ. ನಾನು ಹೇಗೆ ಹೇಳ್ಕೊಟ್ಟೆ ಆ ಥರ ಮಾಡಿ ನೋಡಿ. ಖಂಡಿತವಾಗ್ಲೂ ನೀವು ಯಾವುದೇ ಕಾರಣಕ್ಕೂ ಬೇಡ ಅನ್ನಲ್ಲ. ಈಗ ಇದು ನೋಡಿ ಮೊಟ್ಟೆನ ಇದು ಮಾಡಿ ಟೇಸ್ಟ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ಮನೆಗಳಲ್ಲಿ ನೀವು ಟ್ರೈ ಮಾಡಿ ನೋಡಿ, ನಿಮ್ಗಳಿಗೂ ಇಷ್ಟ ಆಗುತ್ತೆ. ಸ್ನೇಹಿತರೆ, ಈಗ ತಮ್ಮಗಳಿಗೆಲ್ಲ ಮೊಟ್ಟೆ ಕೋಳಿ ಸಾಂಬಾರು ಮಾಡೋದು ಹೇಳ್ಕೊಟ್ಟಿದ್ದೀನಿ. ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಇದೇ ಥರ ವೀಡಿಯೋಗಳು ಬೇಕಾದರೆ ಕಲರ್ ಟಾಕೀಸ್ ಚಾನಲ್ ನೋಡಿ. ಧನ್ಯವಾದಗಳು.